ಭಾರತದ ಒಬ್ಬ ಅಪಾಯಕಾರಿ ಬೌಲರ್ ಪ್ರೈಮ್ ಪಾಕಿಸ್ತಾನ ವಿರುದ್ಧ 10 ವಿಕೆಟ್ ತೆಗೆದು ಏಕಾಂಗಿಯಾಗಿ ಇಡೀ ಪಾಕಿಸ್ತಾನ ತಂಡವನ್ನು ಆಲ್ಔಟ್ ಮಾಡಿದ್ದನು. ಈ ಘಟನೆ ಬಂದು 1999ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನದ 2ನೇ ಟೆಸ್ಟ್ ಪಂದ್ಯದ್ದು. ಈ ಪಂದ್ಯದ 4ನೇ ದಿನದಷ್ಟರಲ್ಲಿ ಭಾರತವು ಪಾಕಿಸ್ತಾನಕ್ಕೆ 420 ರನ್ಗಳ ಗುರಿಯನ್ನು ನೀಡಿತ್ತು ಹಾಗೂ ಪಾಕಿಸ್ತಾನದ ಓಪನರ್ಗಳಾದ ಸಯೀದ್ ಅನ್ವರ್ ಮತ್ತು ಶಾಹಿದ್ ಆಫ್ರಿದಿ ಪಾಕಿಸ್ತಾನಕ್ಕೆ ಉತ್ತಮ ಆರಂಭವನ್ನು ನೀಡಿದರು ಹಾಗೂ ಲಂಚ್ನ ಹೊತ್ತಿಗೆ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ 101 ರನ್ಗಳ ಭರ್ಜರಿ ಜೊತೆಯಾಟವನ್ನು ಆಡಿದ್ದರು. ಇದನ್ನು ನೋಡಿ ಎಲ್ಲರೂ ಪಾಕಿಸ್ತಾನ ಈ ಪಂದ್ಯವನ್ನು ಬಹಳ ಸುಲಭವಾಗಿ ಗೆಲ್ಲುತ್ತದೆ ಎಂದು ಅಂದುಕೊಂಡಿದ್ದರು. ಆದರೆ ಲಂಚ್ ನಂತರ ನಿಜವಾದ ಸುನಾಮಿ ಬರುತ್ತದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಹೌದು ಸ್ನೇಹಿತರೆ, ಕ್ಯಾಪ್ಟನ್ ಮೊಹಮ್ಮದ್ ಅಜರುದ್ದೀನ್ ಅವರು ಅನಿಲ್ ಕುಂಬ್ಳೆಗೆ ಬೌಲಿಂಗ್ ನೀಡುತ್ತಾರೆ ಮತ್ತು ಅಲ್ಲಿಂದ ನಿಜವಾದ ಮ್ಯಾಚ್ ಶುರುವಾಗುತ್ತೆ. ಅನಿಲ್ ಕುಂಬ್ಳೆ ಮೊದಲಿಗೆ ಶಾಹಿದ್ ಆಫ್ರಿದಿಯನ್ನು ಔಟ್ ಮಾಡುತ್ತಾರೆ, ನಂತರ ಇಜಾಜ್ ಅಹ್ಮದ್ ಅವರನ್ನು ಕೂಡ ಔಟ್ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ನಂತರ ಇಂಜಮಾಮ್ ಉಲ್ ಹಕ್, ಮೊಹಮ್ಮದ್ ಯೂಸುಫ್ ಅವರ ವಿಕೆಟ್ ತೆಗೆದುಕೊಂಡ ಬಳಿಕ ಮೊಯಿನ್ ಅಲಿಯನ್ನು ಔಟ್ ಮಾಡುತ್ತಾರೆ. ಇಷ್ಟಕ್ಕೆ ನಿಲ್ಲದೆ ಓಪನರ್ ಸಯೀದ್ ಅನ್ವರ್, ನಂತರ ಸಲೀಂ ಮಲಿಕ್ ಹಾಗೂ ಮುಸ್ತಾಕ್ ಅಹ್ಮದ್ ಮತ್ತು ಸಕ್ಲೈನ್ ಮುಸ್ತಾಕ್ ಅವರನ್ನು ಕೂಡ ಔಟ್ ಮಾಡಿ ಕೊನೆಗೆ ವಸೀಂ ಅಕ್ರಮ್ ಅವರ ವಿಕೆಟ್ ತೆಗೆದು ಇಡೀ ಪಾಕಿಸ್ತಾನ ತಂಡಕ್ಕೆ ಮಣ್ಣು ಮುಕ್ಕಿಸುತ್ತಾರೆ ಹಾಗೂ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಬೌಲರ್ ಆಗಿ ಅನಿಲ್ ಕುಂಬ್ಳೆ ಅವರು ಇತಿಹಾಸ ನಿರ್ಮಿಸುತ್ತಾರೆ. ಸ್ನೇಹಿತರೆ, ಅನಿಲ್ ಕುಂಬ್ಳೆ ಅವರ ಈ ಅಪಾಯಕಾರಿಯಾದ ಬೌಲಿಂಗ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.